ಆದಿಲ್ ಲಾಕಪ್ ಡೆತ್ ಪ್ರಕರಣ ಸಿಐಡಿಗೆ ವರ್ಗಾವಣೆ. ಕೇಸ್ನ ಸಿಐಡಿಗೆ ವರ್ಗಾವಣೆ ಬಗ್ಗೆ ಈಗ ಪ್ರಕ್ರಿಯೆಗಳು ನಡೀತಾ ಇದೆ. ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ 40ರಲ್ಲಿ 25 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರ ಮೇಲೆ ಐಪಿಸಿ ಸೆಕ್ಷನ್ 353 ಮತ್ತು 307ರ ಅಡಿ ಪ್ರಕರಣ ದಾಖಲಾಗಿದೆ. ಬಂಧಿತರ ಮೇಲೆ ಯಾವುದೇ ಹಳೆ ಕೇಸ್ಗಳಿಲ್ಲ. ಗುಂಪಿನಲ್ಲಿ ಕೆಲ ಯುವಕರು ದುರ್ವರ್ತನೆ ತೋರಿದ್ದಾರೆ. ಬಂಧಿತರ ಮೇಲೆ ಯಾವುದೇ ಹಳೆ ಕೇಸ್ಗಳಿಲ್ಲ. ಘಟನೆಗೆ ಸಂಬಂಧಪಟ್ಟ ಹಾಗೆ 25 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹೇಳಿಕೆ ನೀಡಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆದಿದ್ದು ಇನ್ನು ವರದಿ ನಮ್ಮ ಕೈ ಸೇರಿಲ್ಲ. ಇನ್ನೆರಡು ದಿನದಲ್ಲಿ ಮರಣೋತ್ತರ ವರದಿ ಬರೋ ಸಾಧ್ಯತೆ ಇದೆ. ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಕೊಟ್ಟಂತಹ ಹೇಳಿಕೆ ಇದು. ಪೊಲೀಸ್ ವಶದಲ್ಲಿದ್ದ 32 ವರ್ಷದ ವ್ಯಕ್ತಿ ಆದಿಲ್ ಸಾವಿಗೀಡಾದ ಹಿನ್ನೆಲೆ ಲಾಕಪ್ ಡೆತ್ ಅನ್ನೋ ಆರೋಪ ಕೇಳಿಬಂದಿತ್ತು. ಆದಿಲ್ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದಂತಹ ಕೆಲ ಕಿಡಿಗೇಡಿಗಳು ಪೊಲೀಸ್ ಠಾಣೆಯ ಮೇಲೆ ಅಟ್ಯಾಕ್ ಮಾಡಿದ್ರು, ಕಲ್ಲು ತೂರಾಟ ನಡೆಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ವಾಹನಗಳು ಕೂಡ ಜಖಮಾಗಿತ್ತು. ಕೆಲವು ಪೊಲೀಸರುಗಳಿಗೂ ಕೂಡ ಗಾಯಗಳಾಗಿತ್ತು. 200ಕ್ಕೂ ಹೆಚ್ಚು ಜನ ಏಕಕಾಲಕ್ಕೆ ನಡೆಸಿದಂತಹ ದಾಳಿಯಿಂದಾಗಿ ಉದ್ವಿಗ್ನವಾದ ಪರಿಸ್ಥಿತಿ ಏರ್ಪಟ್ಟಿತ್ತು ಚನ್ನಗಿರಿ ಪಟ್ಟಣದಲ್ಲಿ. ಪ್ರಕರಣದಲ್ಲಿ ನಾವು 25 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಯಾವುದ್ರ ಬಗ್ಗೆ ವರದಿ? ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ. ಸೊ ಡಾಕ್ಟರ್ ಕೊಡ್ತಾರೆ. ಇಲ್ಲ, ಹಳೆ ಕೇಸಲ್ಲಿ ಇದ್ದವ್ರ ಥರದ್ದು ಯಾರೂ ಇಲ್ಲ. ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ. ಚನ್ನಗಿರಿ ತಾಲೂಕಿನವರೇ ಇದ್ದಾರೆ. ಹೊನ್ನೆಬಾಗಿ ನಲ್ಲೂರು ಇಲ್ಲ. ನಾವು ಕರ್ಕೊಂಡು ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚನ್ನಗಿರಿ ಅಕ್ಕಪಕ್ಕದೂರವರೇ ಇದ್ದಾರೆ. ಹೌದು, ಹೊನ್ನೆಬಾಗಿ ನಲ್ಲೂರು. ನೆಕ್ಸ್ಟು CID ತನಿಖೆಗೆ ಹೋಗ್ತದೆ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗೇನು ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು CID ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ. ಈಗ ಬಂದಿದ್ದಾರೆ, ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ. ಯುವಕನ ಲಾಕಪ್ ಡೆತ್ ಪ್ರಕರಣದಿಂದಾಗಿ ಚನ್ನಗಿರಿ ಪಟ್ಟಣ ಉದ್ವಿಗ್ನಗೊಂಡಿತ್ತು. ಶುಕ್ರವಾರ ರಾತ್ರಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು. ಈಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಚನ್ನಗಿರಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 25 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರ ಮೇಲೆ IPC ಸೆಕ್ಷನ್ 353 ಮತ್ತು 307ರ ಅಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಬಂಧಿತರ ಮೇಲೆ ಯಾವುದೇ ಹಳೆ ಕೇಸ್ಗಳಿಲ್ಲ, ಯಾವುದೇ ಕ್ರಿಮಿನಲ್ ಹಿಸ್ಟ್ರಿಗಳಿಲ್ಲ. ಆದರೆ ಚನ್ನಗಿರಿ ಪಟ್ಟಣದ ಸುತ್ತಮುತ್ತ ಇರುವಂತಹ ಜನರೇ ದಾಳಿ ನಡೆಸಿದ್ದು ಈಗ ವಶಕ್ಕೆ ಪಡೆದಿರೋದು ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.